ಮಾಡಬೇಕಾದಂಥ ವಿಷಯವೇನೆಂದರೆ, ಕಾಳೇಗೌಡನ ಮಗ ಕೃಷ್ಣೇಗೌಡ ಮಾರಣ್ಣನಾದಂಥ ರುಕ್ಕಮ್ಮನ ಬಾಳನ್ನ ಹಾಳು ಮಾಡೋನೆ. ಇದಕ್ಕೆ ನೀನೇನಂತೆ ಮಾರಣ್ಣ? ನಾವು ಕೀಳ್ ಜಾತಿಯವ್ರ ಬುದ್ಧಿ ಹೇಳಕ್ ನಮ್ಗೇನಾಯ್ತಲಿ? ಹೆಂಗಾದ್ರೂ ಮಾಡಿ ನೀವೇ ನ್ಯಾಯ ಒದಗಿಸ್ಕೊಡ್ಬೇಕು. ಇದಕ್ಕೆ ನೀನೇನು ಹೇಳ್ತೆ ಕಾಳೇಗೌಡ? ಏನೋ ವಯಸ್ಸು ಹುಡ್ಗ ತಪ್ಪು ಮಾಡವ್ನೆ, ಆ ತಪ್ಪೆಲ್ಲ ನಾವು ಮಾಡಕ್ಕಾಗತ್ತಾ? ಏನೋ ದಂಡ ಗಿಂಡ ಹಾಕಿ ಬಿಟ್ಬಿಡಿ. ಏನ್ ಕಾಳೇಗೌಡ, ದೊಡ್ಡವನಾಗ ನೀನೇ ಈ ತರ ಮಾತಾಡ್ತೀಯಲ್ಲ, ಇದಕ್ಕೆ ನೀನೇನು ಹೇಳ್ತೆ ಕೃಷ್ಣಗೌಡ? ಆ ಚಿನ್ನಳಿಗೆ ತಿಳಿಬೇಕಾಗಿತ್ತು, ತಪ್ಪು ಮಾಡೋ ಮಣ್ಣು ತಿಂತಿಲ್ಲ. ಏಯ್, ಒಂದ್ಸ್ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಇದು ಪಂಚಾಯತಿ ಅನ್ನೋದನ್ನ ತಿಳ್ಕೊ. ಈಗ ನೀನೇನು ಹೇಳ್ತೀಯ ರುಕ್ಕಮ್ಮ? ಈ ವಿಷಯದಾಗ ಯಾವ್ದನ್ನ ಸುಳ್ಳಲ್ಲ. ನಾನೇನಾದ್ರು ಸುಳ್ಳಿದ್ರೆ ಆ ಮಾರಪ್ಪ ನೋಡ್ತೀನಿ. ನೋಡ್ ಕಾಳೇಗೌಡ, ನಿನ್ ಮಗ ಕೃಷ್ಣೇಗೌಡ ರುಕ್ಕಮ್ಮನ್ ಕೆಡ್ಸಿದಾನೆ ಅಂತ ಸಾಬೀತಾಗಿದೆ. ಅದಕ್ಕೆ ಅವನೇ ಅವಳನ್ನ ಮದುವೆ ಆಗ್ಬೇಕು ಅಂತ ಪಂಚಾಯತಿ ತೀರ್ಮಾನ ಕೊಡ್ತಾ ಇದೆ. ನಾನು ಒಪ್ಪೋದಿಲ್ಲ. ಒಪ್ಲಿಲ್ಲ ಅಂದ್ರೆ ಊರಿಂದ ಬಹಿಷ್ಕಾರ ಹಾಕ್ಬಿಟ್ಟು ನಿಮ್ ಆಸ್ತಿನೆಲ್ಲ ಬಡವ್ರಿಗೆ ಹಂಚ್ಬೇಕಾಗುತ್ತೆ. ಸರಿ ಬೇಟ, ಸರಿ ಆಯ್ತು. ಬೇಡ ಕಣ ರಾಮೇಗೌಡ, ನನ್ನ ತಂಟೆಗೆ ಬಂದವನು ಯಾವನೂ ಉಳ್ದಿಲ್ಲ. ಏನೋ ಬರೋ ಹೇಳಿದ್ರಂತೆ, ಏನ್ ವಿಷಯ? ನೀನ್ ಮಾಡ್ತಾ ಇರೋದು ಸರಿನಾ? ಏನ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಊರ್ನಲ್ಲಿ ಸಾರಾಯಿ ಕಾಯಿಸ್ತಾ ಇದ್ಯಾ? ಇಸ್ಪೀಟ್ ಆಡಿಸ್ತಾ ಇದ್ಯಾ? ಅದ್ ನನ್ ಸ್ವಂತ ವಿಷಯ, ನೀವು ತಲೆ ಹಾಕ್ಬೇಡಿ. ದೇವ್ರು ನಿನಗೆ ನನಗೆ ಸಾಕಷ್ಟು ಭೂಮಿ ಕೊಟ್ಟವನೆ. ದುಡ್ಕೊಂಡ್ ತಿನ್ನಕ್ಕೆ ಏನೋ ರೋಗ ನಿನ್ಗೆ? ಆ ಮನೆ ಈ ಮನೆ ಹಾಳು ಮಾಡ್ಕೊಂಡು. ನೋಡಿ, ನಿಮ್ ಕೆಲ್ಸದಲ್ಲಿ ನಾನ್ ತಲೆ ಹಾಕಿಲ್ಲ, ನನ್ ಕೆಲ್ಸದಲ್ಲೂ ನೀವು ತಲೆ ಹಾಕ್ಬೇಡಿ. ಭಯ್ಯ ಭಯ್ಯ, ಏನ್ ಕಾಸೇಮ್? ಮನೆ ಹತ್ರ ಪೊಲೀಸ್ನವ್ರು ಹುಡುಕೊಂಬಂದಾರೆ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ನೋಡ್ದಾ, ನೀ ಮಾಡೋ ಹೊಲ್ಕ ಕೆಲಸ ಪೊಲೀಸ್ನವ್ರಿಗೂ ಗೊತ್ತಾಗಿದೆ. ಇನ್ನಾದ್ರೂ ಈ ಕೆಲಸ ಎಲ್ಲ ಬಿಟ್ಟು ನಿಮ್ ಬುದ್ಧಿವಾದ ಎಲ್ಲ ನನಗ್ ಬೇಕಾಗಿಲ್ಲ. ಕಾಸೇಮ್, ಏನ್ ವಿಷಯ ಬಂದಿದ್ದು? ಇವಾಗೆಲ್ಲ ಸುಮ್ಮನೆ ಬರೋರಲ್ವಲ್ಲ. ಏನು ಊರ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು? ಏನಿಲ್ಲ ಬಿಡ್ರೆ, ನಿಮ್ಮನ್ನೇ ನೋಡ್ಕೊಂಡು ಹೋಗುವ ಅಂತ ಬಂದೆ. ನೀವು ಎಲೆಕ್ಷನ್ ನಿಂತ್ಕೊಂಡ್ರೆ ಗೆಲ್ಲೋದ್ ಗ್ಯಾರಂಟಿ, ಯಾಕೆ ನಿಂತ್ಕೋಬಾರ್ದು? ಅಯ್ಯೋ, ಮನೆಯವ್ರ ಸವಾಸ ಬೇಡಪ್ಪ, ನಾನು ಈಗಲೇ ಆರಾಮಾಗಿದ್ದೀನಿ. ಆ ತಿಂಡಿ ಬಿಡಿ, ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ಅದೇ ಮಾಡಿ ಯೋಚನೆ ಮಾಡಿದ್ದೀರಾ? ಅದೇ ಅನ್ಕೊಂಡಿದ್ದೀನಿ, ಯಾವ ಇಷ್ಟ ಆಗ್ತಾ ಇಲ್ಲ. ನೀವೇನು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು. ಯಾಕೆ ಸಂಕೋಚ ಪಡ್ತೀರಾ? ಏನ್ ವಿಷಯ ಅಂತ ಹೇಳಿ. ಇವ್ರು ನನ್ನ ಮಗಳು ಸೀತಾ ಅಂತ, ನಿಮ್ ದೊಡ್ಡ ಮಗನ್ಗೆ ತಂದ್ಕೊಂಡ್ರೆ ತುಂಬಾ ಸಂತೋಷ ಆಗುತ್ತೆ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ, ನಾನು ಹೋಗ್ತೇನೆ. ಸಂಬಂಧ ಮಾಡಕ್ಕೆ ಪುಣ್ಯ ಮಾಡಿದ್ದೆ. ಎಲ್ಲರಿಗೂ ನಾನು ಬಂದ ಅಂದಾಗೆ ಮದುವೆ ಆದಷ್ಟು ಬೇಗ ಮುಗಿಸ್ಕೊಡ್ಬೇಕು. ಖಂಡಿತ. ಊರಲ್ಲಿ ಅಳವಟ್ಟಿ ವಿಚಾರ ನೀವೇ ವಿಚಾರ ಕೊಡೋದು. ನಾವು ಬರ್ತೀವಿ.
ಏನ್ ಸೀನಪ್ಪ ಬೇಗ ಬೇಗ ಕೆಲಸ ಮುಗ್ಸು. ಏನ ತರಕಾರಿ ಎಲ್ಲ ಮಂಡಿಗೆ ಹಾಕ್ದ? ಆಯ್ತಪ್ಪ ಕಳ್ಸ್ಕೊಟ್ಟಿದ್ದೀನಿ. ಏನ ನಿಂಗ ಯಾಕ ಎಲ್ಲೋ ಹಾಳಾಗೋಗಿದೆ ಇನ್ನು? ಭೀಮೇಗೌಡ್ರ ಮಗ ರಾಮೇಗೌಡ್ರ ಅಲ್ವಾ, ಅವ್ರ ಮದುವೆಗೆ ಹೋಗಿದ್ದೆ ಬುದ್ಧಿ. ಅಬ್ಬಬ್ಬಬ್ಬಬ್ಬ ಏನ್ ಊಟ ಅಂತೀರಾ, ಚಿರೋಟಿ, ಲಾಡು, ಪಾಯಸ, ಒಬ್ಬಿಟ್ಟು, ಅಬ್ಬಬ್ಬಬ್ಬಬ್ಬಬ್ಬ. ಅಯ್ಯ ನನ್ ಮಗ್ನೆ, ಇರೋದ್ ನನ್ನ ಹತ್ರ ನನ್ ಶತ್ರು ಹೊಗ್ಳುತ್ತೀಯ ನೀನು. ಅಪ್ಪ ಭೀಮೇಗೌಡ ಮಾಡ್ರ ಅವಮಾನಕ್ಕೆ ನಾವು ಸೇಟ್ ತೀರಿಸ್ಕೊಳ್ಳೇಬೇಕು. ನನ್ ಮಗಂದು ಇತ್ತೀಚೆಗೆ ಜಾಸ್ತಿ ಆಗೋಯ್ತು, ಬೇಜಾನ್ ನಿಗ್ರಾಡ್ತಾ ಇದ್ದಾನೆ. ಅವನಿಗೊಂದ್ ಗತಿ ಕಾಣಿಸ್ಬೇಕು. ಅಂದ್ರೆ ಕೊಲೆ ಮಾಡ್ತೀಯಪ್ಪ? ಮುಟ್ಟಾಳ, ನೀನ್ ನನ್ನ ಅರ್ಥನೇ ಮಾಡ್ಕೊಂಡಿಲ್ವಲ್ಲ. ಕೋಲ್ ಮುರಿಬಾರ್ದು, ಹಾವು ಸಾಯ್ಬೇಕು. ನಿಮ್ ಮಾತೇ ಅರ್ಥ ಆಗ್ತಲ್ಲ ಗೌಡ್ರೆ. ದೇವಸ್ಥಾನಕ್ಕೆ ಬಂದ್ ಪೂಜೆ ಆದ್ಮೇಲೆ ತೀರ್ಥ ತಗೊಂತಾನಲ್ಲ. ಏನ್ ಗೌಡ್ರೆ ಹಿಂಗೆ ಹೇಳ್ತೀರಾ? ದೇವಸ್ಥಾನ ಬಂದ್ಮೇಲೆ ತೀರ್ಥ ತಗೊಂಡೇ ಇರ್ತಾರ? ತಗೊಳ್ಳಿ. ಅಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಪ್ಪ? ದೇವಸ್ಥಾನಕ್ಕೆ ಬಂದ್ ತೀರ್ಥ ತಗೊಂಡ್ಮೇಲೆ ಮುಂದೆ ಏನಾಗುತ್ತೆ ಅಂತ ನೋಡಿ. ಬಾರೋ ಕಸಿನ್, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋಣ. ಭಯ್ಯ ಅದು ನಾವಿಬ್ರು ಚಿಕ್ಕಂದಿನಿಂದ ಜೊತೆಗೆ ಬೆಳೆದವರು. ನಮ್ಮಿಬ್ಬರ ಮಧ್ಯಕ್ಕೆ ಜಾತಿ ಮತ ಯಾವತ್ತಿಗೂ ಬರಬಾರ್ದು. ಅದು ಹಂಗಲ್ಲ ಭಯ್ಯ. ಹಿಂದೂ ಮುಸ್ಲಿಂ ಅನ್ನೋದು ನಾವು ಮಾಡ್ಕೊಂಡಿರೋದು. ದೇವರಿರೋದು ಒಬ್ಬನೇ. ಬಾರೋ. ದೇವಸ್ಥಾನಕ್ಕೆ ಬಂದಾಗ ಸ್ವಲ್ಪ ಹೊತ್ತು ಕುತ್ಕೊಬೇಕಂತಾರೆ. ಬಾರ ಕುತ್ಕೊಳ್ಳೋಣ. ಕಸೀಮ, ಭಯ್ಯ ಯಾಕೋ ಎದೆ ನೋವ್ತಾ ಇತ್ತು. ಇನ್ನೇನ್ ಭಯ್ಯ, ರಾತ್ರಿ ಆಗ್ಲೂ ದುಡಿದ್ರಿ ಇನ್ನೇನಾಗುತ್ತೆ? ಮಕ್ಳಿಗೆ ಸ್ವಲ್ಪ ಜವಾಬ್ದಾರಿ ವಹಿಸ್ಬಾರ್ದಾ? ಮಕ್ಕಳು ತುಂಬಾನೇ ಕಷ್ಟಪಡ್ತಾರೋ. ಇದು ಯಾವುದೋ ಬೇರೆ ತರ ಇದೆ ನೋವು. ಇವಾಗ ಏನ್ ಮಾಡದ್ ಭಯ್ಯ? ನಾನೊಂದು ಸ್ವಲ್ಪ ಹೊತ್ತು ಭುಜದ ಮೇಲೆ ಮಲ್ಕೊಳ್ಳೇನೋ. ಮನಿಕೊಳ್ಬೇಕು. ಅಪ್ಪಯ್ಯ ಯಾಕಪ್ಪ ಏನಾಯ್ತು? ಇದೆ ತುಂಬಾ ನೋಡ್ತಾಯ್ತು ಮಗ. ಎದೆ ನೋವು. ಬನ್ನಿ ಆಸ್ಪತ್ರೆ ಹೋಗೋಣ ಬನ್ನಿ. ಬೇಡ. ಏ ರಾಮು, ಹೇಳಪ್ಪಯ್ಯ. ಏನಾದ್ರೂ ಸತ್ತೋದ್ರೆ ಅಪ್ಪಯ್ಯ ಹೇಳು. ಹೇಳೋದಂತು ಕೇಳು. ಏನಾದ್ರೂ ಸತ್ತೋದ್ರೆ ಮನೆ ನಮ್ಮ ಹತ್ರ ಭಾಗ ಮಾಡ್ಬೇಡ ಕಣೋ. ಇಲ್ಲ ಅಪ್ಪಯ್ಯ. ಪಂಚಾಯತಿಲಿ ಯಾವತ್ತಿಗೂ ನ್ಯಾಯ ನೀತಿ ಆದ ತೀರ್ಪೆ ಕೊಡ್ಬೇಕು. ನಮ್ಮ ಮನೆ ಹೆಸರು ಉಳಿಸ್ಬೇಕು. ನಮ್ಮ ಊರಿನ ಮರ್ಯಾದೆ ಗೌರವ ಉಳಿಸ್ಬೇಕು. ಯಾಕೇನು ಅಪ್ಪಯ್ಯ
ಹಿಂಗೆ ನೆನಪಾಯ್ತು. ಅದಿರ್ಲಿ, ಪಂಚಾಯತಿ ತೀರ್ಮಾನ ಏನಾಯ್ತು? ಇನ್ನೇನಾಯ್ತು? ಆ ಕೃಷ್ಣೇಗೌಡ ಮಾರಾಣಿನ ಮಗಳು ರುಕ್ಕಮ್ಮನ ಮದುವೆ ಆಗಬೇಕು ಅಂತ ಆಯ್ತು. ಒಳ್ಳೆ ತೀರ್ಮಾನನೇ ಕೊಟ್ಟಿದ್ದೀರ. ಈಗ ಎಲ್ಲೇ ನನ್ನ ಮುದ್ದಿನ ತಂಗಿ ಕಾಲೇಜ್ಗೆ ಹೋಗಿದ್ದಾಳೆ, ನೀನು ಬರೋ ಹೊತ್ತಾಯ್ತು. ಅಂದಾಗೆ ರಂಗೇಗೌಡ ಇಲ್ಲಲ್ಲ? ಮುಂದಿನ ವಾರ ಜಾತ್ರೆ ಇದೆಯಲ್ಲ, ಕುಸ್ತಿ ಅಭ್ಯಾಸ ಮಾಡಕ್ ಹೋಗ. ಸರಿ, ಉಣ್ಣಕ್ಕೆ ಬಾ. ಅಲ್ಲ ಗೌಡ್ರೆ, ಅವ್ರ ಮೇಲೆ ಇರೋ ಕೋಪ ಹೋಗಿ ಪಾಪ ಮರದ ಮೇಲೆ ತೋರಿಸ್ತಾ ಇದೀರಲ್ಲ. ಅವ್ನು ಮಾಡಿರೋ ಅವಮಾನಕ್ಕೆ ಹೇಗೆ ತಿಳ್ಸ್ಕೊಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಕಣ. ಅವ್ರ ಅಪ್ಪನ್ ಕೊಂದಾಗ ಅವನು ಮುಗಿಸ್ಬಿಟ್ರೆ ಮುಟ್ಟಾಳನಾಗಿ ಮಾತಾಡಬೇಡ ನೀನು. ಅಂದಾಗೆ ರಾಮೇಗೌಡಗೊಬ್ಳು ತಂಗಿ ಇರ್ಬೇಕು ತಾನೆ? ಹೌದಪ್ಪಯ್ಯ. ಅವಳ ಹೆಸರೇನು? ರಾಧಾ. ರಾಧಾ. ಒಂದ್ ಕೆಲಸ ಮಾಡು, ನೀನ್ ಹೆಂಗಿದ್ರು ರುಕ್ಕಮ್ಮನ ಮದ್ವೆ ಆಗಿದ್ದ. ಅವಳು ನಮ್ಮ ಜಾತಿನೇ ಅಲ್ಲ. ಇವಳನ್ನ ಪ್ರೀತಿ ಮದ್ವೆ ಮಾಡ್ಕೊಂಬಿಡು, ಇಲ್ಲಾಂದ್ರೆ ಕಿರ್ತಿ ಕೈ ಬಿಟ್ಬಿಡು. ಏನ್ ಹೇಳ್ತಿದ್ದಪ್ಪಯ್ಯ? ನಿಮ್ಮಪ್ಪನೇ ಕಣ ಹೇಳ್ತಾ ಇರೋದು. ಹೇಳಿದ ಕೆಲಸ ಮಾಡು, ಹೋಗು. ಚೆನ್ನಾಗಿದ್ಯಾ ರಾಧಾ? ರಾಧಾ, ನಾನು ಮಾತಾಡ್ತೇನೆ ಹಾಗೆ ಹೋಗ್ತಿದ್ದೆ. ನೋಡು, ಇವೆಲ್ಲ ಚೆನ್ನಾಗಿರಲ್ಲ. ನಿನ್ನ ಹೆಸರು ಹೇಗಿದ್ರು ರಾಧಾ. ನಾನು ಕೃಷ್ಣೇಗೌಡ. ನನ್ ಲವ್ ಮಾಡೋ ರಾಧಾ. ಮಾಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನೀನ್ ಲವ್ ಮಾಡ್ಲೇಬೇಕು. ನಿಮ್ಗೆ ಲವ್ ಮಾಡೋ ರಾಧಾ. ನನ್ಗೆ ಹೊಡಿತ್ಯಾ? ನಿನ್ಗೆ ಏನ್ ಮಾಡ್ತೀನಿ ನೋಡ್ತಾರೆ ಇವತ್ತು. ನನ್ ಕೆನ್ನೆಗೆ ಹೊಡೆದ್ಲಾವತ್ತು. ನಿನ್ನ ಇವತ್ತು ಬಿಡೋದಿಲ್ಲ. ನಮ್ಮೂರು ಕೃಷ್ಣಗೌಡ ನನ್ನ ನೋಡ್ಸ್ಕೊಂಡ್ ಬರ್ತಾ ಇದ್ದಾನೆ. ಇಡಿಯಟ್, ತಪ್ಪಿಸ್ಕೋಬೇಟ. ಯಾಕೆ ಇಷ್ಟು ಲೇಟಾಗಿ ಬಂತು? ಕ್ಲಾಸ್ ಇತ್ತು. ಬನ್ನಿ, ಮನೆ ತನಕ ಬಿಡ್ತೀನಿ. ಪರವಾಗಿಲ್ಲ ಬಿಡಿ. ಹಾಗಿದ್ರು ನಿಮ್ಮ ಹಳ್ಳಿಗೆ ಹೋಗ್ತಿದ್ದೀನಿ, ಬನ್ನಿ ಬಿಡ್ತೀನಿ. ಪರವಾಗಿಲ್ಲ, ನಾನು ಹೋಗ್ತೀನಿ. ಅಂದಾಗೆ ಇವಳು ಗೊತ್ತಾಗ್ಲಿಲ್ಲ. ಇವ್ರ ಹೆಸರು ರಮೇಶ್ ಅಂತ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ ಐ ಆಗಿದೆ. ನಿಮ್ ತಂಗಿ ರಾಧಾಗೆ ಒಳ್ಳೆ ಜೋಡಿ. ನೀವು ಒಪ್ಪೋದಾದ್ರೆ ಮದುವೆ ಮಾಡ್ಕೊಂಡು ಅಬ್ಬ, ಯಾವಾಗ ಬಂದ್ರಿ? ಇವಾಗ ಬಂದಪ್ಪ. ಅಬ್ಬ ಚೆನ್ನಾಗಿದ್ದಾರಾ? ಅಬ್ಬ ಯಾಕೆ ಕರ್ಕೊಂಡ್ ಬಂದಿಲ್ಲ? ಮುಂದಿನ ಸರಿ ಕರ್ಕೊಂಡು ಸೀತಾ ಹೋಗಿ ಅಂದರೆ ಮಳೆ ಬೆಳೆ ಚೆನ್ನಾಗ್ತದೆ. ಎಲ್ಲಿ ಬೇಡವ, ನಿಮಗೆ ಗೊತ್ತಲ್ಲ ಬರಗಾಲ. ಏನೋ ದೇವರು ಬಿಟ್ಬಿಟ್ಟು ಈ ವರ್ಷ ಅಲ್ಪ ಸ್ವಲ್ಪ ಮಳೆ ಆದರೆ ಮಾಡ್ಬೋದು. ಅಂತೂ ದೇವ್ರ ಕಂಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ನೋಡಿ ರಮೇಶ್, ಇವಳೇ ನನ್ನ ತಂಗಿರಲ್ಲ. ಆಮೇಲೆ ಹೆಣ್ಣು ಇಲ್ಲ ಅಂತ ಬರ್ದು ನೋಡಿ, ನಿಮ್ಮ ಒಪ್ಪಿಗೆ ಇದ್ರೆ ತಿಳಿಸಿ. ನಮಗೇನು ಓಕೆ, ಅವ್ರಿಗೂ ನಮ್ಮ ಕೇಳಿ ಇನ್ನೇನಂತೆ ಬರಲ್ಲ. ಒಂದೊಂದು ಸಂಬಂಧಿ ಲಕ್ಷಣ ಅಂತಾರಲ್ಲ, ಹಾಗೆ ಆದಷ್ಟು ಬೇಗ ಮದುವೆ ಮಾಡ್ಬೋದು ಸರ್. ಈ ತಮ್ಮ ರಾಘವೇಂದ್ರ ಮಾತು ಕೇಳ್ಬಿಟ್ಟಿದ್ರೆ ನೋಡಿ ಮಗ, ನಾನು ನನ್ನ ತಮ್ಮ ರಾಮ ಇದ್ದಾರೆ. ನಾನು ಹೇಳಿದ ಮಾತಿಗೆ ನನ್ನ ತಮ್ಮ ಯಾವತ್ತೇ ಹೇಳಲ್ಲ. ಆದಷ್ಟು ಬೇಗ ಮುಂದೆ ತಯಾರಿ ಮಾಡೋಣ. ಸಾಕಾಗಿದೆ. ಅದೇ ಸೀತಾ, ನಾನು ಸ್ವಲ್ಪ ಪೇಟೆ ಹೋಗ್ಬಿಡ್ತೀನಿ. ಮದುವೆಗೆಲ್ಲ ವ್ಯವಸ್ಥೆ ಮಾಡ್ತೀನಿ.
ಎಲ್ಲಾನ ಹಾಳಾಗೋಗಿದ್ದೆ ಇಷ್ಟ ಗಂಟ. ನಾನು ಹೇಳಿದ ಕೆಲಸ ಒಂದಾರು ಮಾಡ್ದೆ ನೀನು. ಆ ರಾಜನ್ನ ಪ್ರೀತ್ಸ್ ಮದ್ವೆ ಆಗು ಅಂದೆ, ಅದು ಆಗ್ಲಿಲ್ಲ ನಿನ್ ಕೈಲಿ. ಅದು ಅವಳು ಬಾಳ ಹಾಳು ಮಾಡು ಅಂದೆ, ಅದು ಆಗ್ಲಿಲ್ಲ. ಆ ರಂಗೇಗೌಡ ನೋಡಿದ್ರೆ ಊರಿಗೆ ದೊಡ್ಡ ಪೈಲ್ವಾನ್ ತರ ನಿಗ್ರಾಟವನೆ. ತತಾಲ ಮಚ್ಚು ಅವ್ನ ಕೈ ಕಾಲು ಎತ್ತಾಕ್ಬಿಡ್ತೀನಿ. ಅವ್ರಿಂದ ನಾ ಸತ್ತೋಗ್ಬಿಡ್ತನಪ್ಪಯ್ಯ. ನೀನೇನೆ ಸಾಯೋದು, ನಾನೇ ನಿನ್ ಸಾಯಿಸ್ಬಿಡ್ತೀನಿ ಅಷ್ಟೇ. ನಿಂಗ್ ಗೊತ್ತಾಗಿಲ್ಲ, ಸುಮ್ಕಿರ್ಲ. ಆಯ್ತು ಮಗ, ನೀನ್ ಹೇಳ್ದಂಗೆ ಅವನ್ ಕೂಟನೆ ಕೊಟ್ಟು ಲಗ್ನ ಮಾಡ್ತೀನಿ. ಆದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು. ಹೇ ಮೂದೇವಿ, ಏನ್ ನೋಡ್ತಿದ್ಯಾ? ಕರ್ಕೊಂಡೋಗ ಒಳಗೆ ಉಳ್ಳ. ಗೌಡ್ರೆ, ಇಷ್ಟು ವರ್ಷಕ್ಕೆ ಇದೊಂದೇ ಒಳ್ಳೆ ಕೆಲಸ ಮಾಡಿದ್ರಿ. ಏನ್ಲ ಹೇಳ್ತಾ ಇದ್ಯಾ? ಏನೂ ಇಲ್ಲ ಗೌಡ್ರೆ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಂದೆ. ಆ ರಾಮೇಗೌಡನ್ ಮನೆನ ಹೆಂಗ್ ಸಿಡ್ಸೋದು ಅಂತ ಕಾಯ್ತಾ ಇದ್ದೆ. ಆ ಸಿಡಿಮದ್ದು ನಮ್ಮನೆಯಾಗೆ ಐತೆ, ಆದಷ್ಟು ಬೇಗ ಸಿಡ್ಸ್ಬಿಡೋದೆಯ. ಹಂಗಂದ್ರೆ ದನಿ ಅಯ್ಯೋ ದೊಡ್ಡ ಮುಂಡೆ ಮಗ್ನೆ, ನಿಂಗ್ ಗೊತ್ತಾಗಿಲ್ಲ ಬಿಡು. ನಾನ್ ಮಗಳು ಮದ್ವೆ ಆ ರಂಗೇಗೌಡನ್ ಕುಟೆ ಆಗ್ಲಿ, ಆಮೇಲೆ ನೋಡ್ತಾ ಇರು ಏನಾಗುತ್ತೆ ಅಂತ. ನೋಡಿದ್ರ ಚಾಚ, ಈ ವರ್ಷ ಬರಗಾಲ ಬಂದ್ಬಿಟ್ಟು ಸುತ್ತಮುತ್ತಲಿನ ಹಳ್ಳಿ ಜನ ಎಲ್ಲ ಅಕ್ಕಿಗಳ್ತಾರ ಅನ್ನಕ್ಕೋಸ್ಕರ ಹಿಂಡಿಂಡಾಗಿ ಹೋಗ್ತಾ ಇದಾರೆ. ಬಾಜುಕ ಹಳ್ಳಿ ಅಷ್ಟೇ ಅಲ್ಲ ಮಗ, ನಮ್ದು ಜಿಲ್ಲೆಗೆ ಬರಗಾಲ ಬಂದೈತೆ. ಅದಕ್ಕೆ ಈ ವರ್ಷ ನಮ್ಗೆ ಎಷ್ಟು ಬೇಕೋ ಅಷ್ಟು ದವಸಾನ ಇಟ್ಕೊಂಡು ಬಾಕಿ ಎಲ್ಲ ಹಳ್ಳಿ ಜನ ಕಂಚನ ಅನ್ಕೊಂಡಿದೀನಿ. ಅಲ್ಲ ತುಮಾರ ಬಲ ಕಾರ್ಯಗ ಬೇಟ, ಮೊದ್ಲು ಆ ಕೆಲಸ ಮಾಡು. ನಾನು ಈಗ ಬರ್ತೀನಿ ಚಾಚ. ಮುದುಕ, ಇವತ್ತಿದೆ ನಿನ್ಗೊಂದು ಗತಿ. ಇವತ್ತು ನಿನ್ನ ಈ ಮನೆಯಿಂದ ಆಚೆ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಣಿನೇ ಅಲ್ಲ. ಅಯ್ಯೋ ಅಮ್ಮ, ಕೈ ನೋವು ಅಮ್ಮ. ಅಯ್ಯೋ ಕೈ ನೋವು ಅಮ್ಮ, ಕೈ ನೋವು. ಏನಾಯ್ತು ಬೇಟ? ಚಾಚಾ, ಬಟ್ಟೆ ಹಾಳಾಗ್ಬೇಕಾದ್ರೆ ತಂತಿ ತಗೊಂಡು. ಬಿಡು ಚಾಚಾ, ಏನ್ ಮಾಡ್ತಿದ್ಯಾ? ಬಿಡು, ನನ್ ಕೆಡಿಸ್ಬೇಡ. ನೋಡ್ರಿ, ಆ ಮುದ್ಕ ನನ್ ಕೆಡ್ಸಕ್ ಬರ್ತಿದ್ದಾನೆ. ಇನ್ಮೇಲೆ ನಾ ಒಂದ್ ಕ್ಷಣ ಇರಲ್ಲ. ಅಪ್ಪನ ಮನೆಗೆ ಹೊರಟೋಗ್ತೇನೆ ಅಷ್ಟೇ. ನನ್ನ ಹೆಂಡತಿ ಮೇಲೆ ಕೆಲಸ ಬರ್ತೀಯ? ನನ್ನ ಮಾತು ಕೇಳಿ ಬೇಟ. ನನ್ನ ಕಣ್ಮುಂದೆ ನೀನು ಶ್ರಮ ನಿಂತ್ಕೊಂಬೇಡ. ಹೋಗಿ ಇಲ್ಲಿಂದ ಆಚೆ, ಹೋಗು ಆಚೆ. ಯಾಕರಂಗ ಚಾಚಿನ ಮೇಲೆ ಕೈ ಮಾಡ್ತಾ ಇದ್ಯಾ? ಕಾಸಿಂ ಚಾಚಾ ಅಂತದೇನ್ ಮಾಡ್ದ? ಅವನ್ನ ಕಾಚೆ ಕಳಿಸ್ತಾ ಇದ್ಯಾ? ಅಣ್ಣ, ನನ್ನ ಹೆಂಡತಿ ಕೆಲಸ ಬಂದ ಬೇವರ್ಸಿ ಮುದ್ಕ. ನೀನು ಇದನ್ನೆಲ್ಲ ನಂಬ್ತೇನ ರಂಗ? ಅಂದ್ರೆ ನಾನ್ ಸುಳ್ಳು ಹೇಳ್ತೀನ? ಅವ್ರು ಹೇಳ್ತೀನಿ ಆ ಮುದ್ಕ ಕೆಡ್ಸಕ್ ಬಂದಿದ್ರೆ ಅವ್ರು ಸುಮ್ನೆ ಇರ್ತಿದ್ರ? ಕೇಳ್ರಿ ಬೇಟ, ನನ್ನಿಂದ ನೀವು ಇಬ್ಬರು ಜಗಳಾಡ್ತೀರಾ. ಇವತ್ತಿಗೆ ಮನೆ ಋಣ ತೀರ್ತು ಅಂತ ತಿಳ್ಕೊಳ್ತೀನಿ. ನಾನು ಬರ್ತೀನಿ. ಚೆನ್ನಾಗಿ ಬೇಟ. ಅಲ್ಲ ರಂಗ, ನೀನು ನೋಡಿದ್ದು ಕೇಳಿದ್ದು ಎಲ್ಲ ನಿಜ ಅಂತ ನಂಬ್ತೀಯ? ಚಾಚಿನ ನಾವಿಬ್ರು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ. ಅದು ಸಾಕ್ ಬನ್ರಿ. ರಾಮು, ಹೇಳಿಯಪ್ಪಯ್ಯ. ನಾನೇನಾದ್ರೂ ಸತ್ತೋದ್ರೆ ಅಪ್ಪಯ್ಯ ಹೇಳು. ನಾನು ಹೇಳೋದು ಒಂಚೂರು ಕೇಳು. ನಾನೇನಾದ್ರೂ ಸತ್ತೋದ್ರೆ ಮನೆ ನಮ್ಮ ಹತ್ರ ಭಾಗ ಮಾಡಬೇಡ ಕಣೋ. ಇಲ್ಲ ಅಪ್ಪಯ್ಯ. ಪಂಚಾಯತಿಲಿ ಯಾವತ್ತಿಗೂ ನ್ಯಾಯ ನೀತಿ ಆದ ತೀರ್ಪೇ ಕೊಡಬೇಕು. ಆಯ್ತಪ್ಪಯ್ಯ, ನಮ್ಮ ಮನೆ ಹೆಸರು ಉಳಿಸ್ಬೇಕು. ಆಯ್ತಪ್ಪಯ್ಯ. ನಮ್ಮ ಊರಿನ ಮರ್ಯಾದೆ ಗೌರವ ಉಳಿಸ್ಬೇಕು. ಯಾಕೇನೋ ನಮ್ಮಪ್ಪ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಭಾಗ ಆಗೋದು ಬೇಡ ಅಂತ. ನಾನು ನನ್ನ ಹೆಂಡತಿ ಎಲ್ಲ ಮರದು ಹಿಡಿದು ಗುಡ್ಡಲ್ಲ ಜನ ಮಾಡ್ತೀನಿ.
ನಿಮ್ಮ ಅಣ್ಣ ತಮ್ಮಂದಿರ ನಾನು ಹೇಳಿಲ್ವಾ ಇದ್ದಾಗೆಲ್ಲ ನಿಮ್ಗೆ ಆಡ್ತಿದ್ರು ಅವೇ ಬನ್ನಿ ಊಟ ಮಾಡೋಣ. ಮಕ್ಕಳು ಕೈ ನೋಡಂತೆ ಹಂಗೇಗೌಡರು ನೋಡಿದ್ರೆ ಹಿಂಗೆ, ರಾಮೇಗೌಡರು ನೋಡಿದ್ರೆ ಹಂಗೆ. ಯಾಕಂಗ ಏನಾಯ್ತು? ಊರಲ್ಲಿ ಮುಟ್ಟೋರ್ಗೆ ಯಾರು ಕೆಲಸ ಕೊಡೋದಿಲ್ಲ. ಮುಚ್ಚಳೆ ದುಡ್ಡು ತಗೊಂಡು ಅವ್ರಿಗೆ ಜೀವನ ಮಾಡಲಿಕ್ಕೆ ಅವ್ರು ಒಪ್ಪಕ್ಕೆ ಇಲ್ಲ. ಅದಕ್ಕೆ ಬೇರೆ ಹೋಗಿ ಹುಡುಕಿನಿ ಅಂತ ಹೇಳ್ತಿದ್ರು. ಊಟ ಮಾಡ್ತಾರೆ ಬಾರನೀಗ ಊಟ ಮಾಡೋಣ. ಮನೆಯ ಪಾಪ ಅವ್ರು ಯಾವ ಊರಿನಾಗ ಏನ್ ಕೆಲಸ ಮಾಡ್ತಾರೋ ಏನೋ. ಬೇಗ ಬೇಗ ಕೆಲಸ ಮಾಡ. ನಿಮ್ಮಂತವ್ರಿದ್ರೆ ಸಾಯಂಕಾಲವರೆಗೆ ಕೆಲಸ ಆಗಲ್ಲ. ನಿಮ್ಮಂತವ್ರು ಕಟ್ಕೊಂಡು ನಾನು ಸಾಯ್ಬೇಕಿಲ್ಲ. ಬೇಗ ಬೇಗ ಕೆಲಸ ಮಾಡ. ನೋಡ್ರಿ ಅಷ್ಟೇ ಸರ್, ಇವ್ರು ಯಾರು ಗೊತ್ತಾ ಸರ್? ಬೀಗಗೊಂಡು ಕೂಡ ರಾಜಗೊಂಡು ಸಮಯ ಸಂದರ್ಭ ಯಾರೇನು ಮಾಡೋಕ್ಕಾಗಲ್ಲ. ಜೀವನದಲ್ಲಿ ನಡೆಯೋ ಪ್ರತಿಯೊಂದು ಘಟನೆಗೂ ಯಾರು ಹೊಣೆಯಲ್ಲ. ದಯವಿಟ್ಟು ಕೆಲಸ ಮಾಡ್ತೀನಿ. ದಯವಿಟ್ಟು ಕ್ಷಮಿಸಿ ಕೆಲಸ ಮಾಡ್ತೀನಿ. ಹಾಗೆ ಕೂಡ ಹಣ ನನಗೆ ಬೇಡ. ನಾನು ದುಡ್ಡು ಸಂಪಾದನೆ ಮಾಡ್ತೀನಿ. ದಯವಿಟ್ಟು ನನಗೆ ಕೆಲಸ ಮಾಡೋಕ್ಕೆ ನೋಡ್ರಿ ದಯವಿಟ್ಟು. ಅಣ್ಣ 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 ಅವನೇನಲ್ಲಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ. ಕೆಲ್ಸಕ್ಕೆ ಹೋಗಿದ್ದೆ. ಪಕ್ಕದಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಏನ್ರಿ ಮಾಡ್ತಿದ್ದೀರಾ? ಏನಾಯ್ತೆ? ಏನಾಯ್ತು ಅಂತ ಕೇಳ್ತೀರಾ? ಬೆಕ್ಕನ್ನು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತೇ ಆಗಲ್ಲ ಅನ್ಕೊಂಡಿದ್ದೀರನ್ರಿ? ರಾಣಿ ಏನು ಮಾತಾಡ್ತಿದ್ದೀರಾ? ಮುಚ್ಚೆ ಬಾಯಿ ಚಿನಾಲಿ. ಅಕ್ಕ ಅಂತ ಅನ್ಕೊಂಡಿದ್ರೆ ಇಂತ ಮನೆ ಹಾಳು ಕೆಲಸ ಮಾಡ್ತೀಯಾ? ಏನಾಯ್ತು ಅಂತ ಕೇಳ್ತೀರಾ? ನಾಳೆ ಪಂಚಾಯತಿ ಸೇರ್ಸ್ನಲ್ಲ ಅವಾಗ ಗೊತ್ತಾಗುತ್ತೆ ಇವ್ರಿಬ್ರು ಕಳ್ಳಾಟನ. ಏನ್ರಿ ನೋಡ್ತಿದ್ದೀರಾ? ಬನ್ರಿ. ನನ್ಗೇನು ಗೊತ್ತಿಲ್ಲ ರೀ. ನಿಮ್ಮನ್ನೇ ಹುಡ್ಕೊಂಡು ಬಂದ್ರು ಅವರು. ಅವ್ರ ಮನೇಲಿಲ್ಲ, ಕೂಲಿ ಕೆಲಸ ಮಾಡಕ್ ಹೋಗಿದ್ದಾರೆ ಅಂತ ಹೇಳಿದಾಗ ನಮ್ ಕಷ್ಟ ಕೇಳಿ ಸಹಾಯ ಮಾಡಕ್ ಬಂದ್ರು. ಅಷ್ಟ್ರಲ್ಲಿ ಅವ್ಳು ಬಂದು ಕೆಟ್ಟ ಸಂಬಂಧ ಕಟ್ತಾ ಇದ್ದಾಳೆ. ಪಂಚಾಯತಿಗೆ ಸೇರ್ತೀನಿ ಅಂತ ಹೇಳ್ತಾರೆ. ಏನ್ರಿ ಮಾಡೋದು ಇವಾಗ? ಪಂಚಾಯತಿ ಎಲ್ಲ ಆದರೆ ನನ್ನ ಮಾನ ಮರ್ಯಾದೆ ಹಾಳಾಗೋಗ್ಬಿಡುತ್ತೆ. ನೋಡೋಣ, ಅದೇ ನಾವು ಸ್ವಲ್ಪ ಹೊರಗಡೆ ಬರ್ತೀನಿ. ಯಾಕಿದ್ದೆ ಬಿಟ್ಟೆ? ಯಾಕಾಗ್ಬಿಟ್ಟೆ? ಜೀವನದಲ್ಲಿ ಕಷ್ಟ ಇಲ್ಲ ಅಂದ್ರೆ ಬದುಕಿಗೆ ಅರ್ಥನೇ ಇರಲ್ಲ ಚಂದ್ರ. ಏನಾಗುತ್ತೋ ಆಗಲಿ. ಬೇಟ, ನಾಳೆ ನಿನ್ ವಿರುದ್ಧ ಪಂಚಾಯತಿಗೆ ಸೇರಿಸ್ತಾರಂತೆ. ನಾಳೆ ತಾನೇ ಪಂಚಾಯತಿಗೆ ಸೇರ್ಸೋದು. ಚಾಚಾ, 50 ರೂಪಾಯಿ ಇದ್ರೆ ಕೊಡು ಚಾಚಾ. ನಾನು ಸಾಯೋವರೆಗೂ ನಿನ್ನ ಹತ್ರ ಕಾಸು ಕೇಳಲ್ಲ. ಅಯ್ಯೋ ಬೇಟ, ಯಾಕಂತ ಮಾತಾಡ್ತಾ ಇದ್ದೆ?
ನಾನು ನೋಡ್ತೀನಿ ಚಾಚಾ. ಒಂದು ಸಿಗರೇಟ್ ಕೊಡಪ್ಪ. ಏನ್ ಚಿಕ್ಕಣ್ಣ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ನೋಡ್ರಿ. ಈ ಕಡೆ ಬಂದು ಅಲ್ಲ ನಿನ್ನ ಅಂಗಡಿಲಿ ಏನಾದ್ರು ವಿಶ್ವಾಸ ಇತ್ತ ಮನುಷ್ಯ ಅಂತದ್ದು? ವಿಷಯನ ಅಲ್ಲ ಅಲ್ಲ ಅಲ್ಲ, ದ್ರಾಕ್ಷಿ ತೋಟಕ್ಕೆ ಔಷಧಿ ನೀಡು ಅಂತ ಹೇಳಿದ್ನಲ್ಲ, ತರಿಸಿದ್ಯಾ? ತರಿಸಿದ್ದೀನಿ. ಎಷ್ಟಿದ್ದಣ್ಣ ಇದು? ಅದು 300 ರೂಪಾಯಿ. ಇದನ್ನ ಈಗ ನನ್ನ ಹತ್ರ ಬರೀ 50 ರೂಪಾಯಿ ಇದೆ. ಬಾಕಿ ಆಮೇಲೆ ಕೊಡ್ತೀನಿ. ಆಯ್ತು ಬರ್ತೀನಿ. ಅಡುಗೆ ಆಗಿದ್ರೆ ಊಟ ತಗೊಂಬ. ಚಿಕ್ಕ ವಯಸ್ಸಲ್ಲಿ ಅಮ್ಮ ನನಗೆ ಕೈ ತುತ್ತಾಕಿದ್ರು. ಅದಾದ್ಮೇಲೆ ಯಾರೂ ನನಗೆ ಕೈ ತುತ್ತಾಕಿಲ್ಲ. ಹೇಗಿದ್ರು ಇದು ಕಡೆ ದಿನ ಕೈ ತುತ್ತಾಕ. ಏನ್ ಮಾತಾಡ್ತಾ ಇದ್ದೀರಾ? ಹೌದು ಸೀತಾ, ಮರ್ಯಾದೆ ಕಳ್ಕೊಂಡು ಬದುಕೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಈ ಗಿಡಕ್ಕೆ ಹಾಕೋ ಔಷಧಿನ ಅಣ್ಣನ ಜೊತೆ ಸೇರಿಸ್ತೀನಿ ಸಾಯೋಣ ಅನ್ಕೊಂಡಿದ್ದೀನಿ. ನಿಮ್ಮ ತಂದೆ ಮನೇಲಿ ಚೆನ್ನಾಗಿ. ಇಲ್ಲ ರೀ, ನೀವೇ ಇದ್ರೆ ನಂಗೆ ಯಾಕೆ ಬೇಕು ಬದುಕು? ಸಾಯೋದಿದ್ರೆ ಒಬ್ರು ಒಟ್ಟಿಗೆ ಸತ್ತೋಗೋಣ. ಬನ್ನಿ ವಿಷ ಹಾಕಿ ಇಬ್ರು ಒಟ್ಟಿಗೆ ತಿನ್ ಸತ್ತೋಗೋಣ. ಇನ್ನೊಂದು ಸಾಯಿಸೋದು ನಾನು ಸತ್ತೋಗ್ತೀನಿ ಕಣೆ. ಏನಂತ ನಮ್ಮ ಅಣ್ಣ ಅದಕ್ಕೆ ಸಾಯಿಸ್ಬಿಟ್ಟಲ್ಲೇ. ಫಸ್ಟ್ ಆ ನನ್ನ ಮಗ ಸಾಯಿಸಿ ಬಂದಿದೆ ಸಾಯಿಸ್ಬಿಡ್ತಾನೆ. ನಾವು ಹೇಳ್ದಂಗೆ ಕೇಳ್ತಾ ಬಿಟ್ಟಿದ್ರೆ ಸರಿ, ಇಲ್ಲ ನಾನು ಬೀದಿಗೆ ಹೋಗಿ ಭಿಕ್ಷೆ ಬರ್ಬೇಕಾಗುತ್ತೆ. ಏನಪ್ಪ ಇದೆಲ್ಲ? ನಿಮ್ ಹೇಳ್ದಾಗ ಕೇಳಿದ್ರೆ ಇದೇ ಶಿಕ್ಷಣ? ನೋಡೋ, ಈ ಆಸ್ತಿ ನಮ್ದು. ಏನ್ ಹೇಳ್ತಾ ಇರೋ? ನಮ್ಮ ಆಸ್ತಿ ನೀವು ಬರ್ಸ್ಕೊಂಡ್ರ? ನಿಮ್ಮ ಅಣ್ಣನೇ ಬರ್ಕೊಟ್ಟಿದ್ದಾನೆ ಆಸ್ತಿನ. ಇನ್ನೋಡು ಸಮಯ ಸಮಯ ಯಾಕೆ ನಿನ್ ಸಾಯಿಸಕ್ಕೆ ಹೋಗ್ತಾ ಇದೆಯಾ? ನನ್ಗೇನು ಆಗಿಲ್ಲ ಕಣೋ. ನಾನು ಯಾವಾಗ ಕೊಟ್ಟೆ ನಿನ್ಗೆ ಆಸ್ತಿ ಪತ್ರನ? ನೀನ್ ಇನ್ನೂ ಬದುಕೇ ಇದೆಯಾ? ಊರವರೆಲ್ಲ ಸತ್ಯ ಅಂತ ಹೇಳಿದ್ರು. ಸಾಯಿಸಕ್ಕೆ ಅಂತ ನೀನ್ ಇನ್ನಂತ ಮನೆ ನನ್ನ ಮಕ್ಳಿದ್ರೆ ಬದುಕ್ಸಕ್ಕೆ ಅಂತಾನೆ ಕರೀಂ ಚಾಚನ್ ಅಂತವ್ರು ಅವ್ರೆ. ಇವತ್ ನಾನು ಬದುಕಿರ್ಬೇಕಾದ್ರೆ ಅದು ಕರೀಂ ಚಾಚನ ಕಾರಣ. ಅವತ್ತೇನಾಯ್ತು ಅಂತ ಬಂದು ಹೇಳಿ ಚಾಚಾ. ಏನಾಯ್ತಂದ್ರೆ ರಾಮೇಗೌಡ ಅವತ್ತು ನನ್ನ ಹತ್ರ 50 ರೂಪಾಯಿ ಇಸ್ಕೊಂಡಾಗಲೇ ನನ್ಗೆ ಅನುಮಾನ ಬಂತು.
ಏನಾಯ್ತು ಅಂದ್ರೆ ಅವತ್ತು ದಿನ ಚಾಚಾ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ನಮ್ಮ ರಾಮೇಗೌಡ್ರು ಏನಾದ್ರು ಈ ಕಡೆಗೆ ಬಂದಿದ್ರಾ? ಇಲ್ವಲ್ಲ, ಯಾಕೆ? ಅವ್ರ ಮನ್ಸು ಬೇರೆ ಸರಿ ಇಲ್ಲ. ನನ್ನ ಹತ್ರ ಬೇರೆ 50 ರೂಪಾಯಿ ಇಸ್ಕೊಂಡು ಹೋಯ್ರು. ಅವ್ರೇನಾದ್ರು ಬಂದು ವಿಷಯ ಕೇಳಿದ್ರೆ ಕೊಡಕ್ ಹೋಗ್ಬೇಡ. ಆಯ್ತು, ಮತ್ತೇನು ಹೇಳಿ? ವಿಷಯದ ಬದಲಾಗಿ ಮುಂಬ್ರು ಬರೋ ಔಷಧಿ ಕೊಟ್ಬಿಡ ಅವ್ರಿಗೆ. ಆಯ್ತು ನಾನಿನ್ ಬರ್ತೀನಿ. ಆಯ್ತು ಚಾಚಾ, ಹೇಳಿದ್ ಜ್ಞಾಪಕ ತಾನೆ? ನೆನಪಾಯ್ತು ಚಾಚಾ. ಸಿದ್ದಣ್ಣ ಅಂಗಡಿಲಿ ಅವತ್ತು ವಿಷುದ್ ಬಾಟ್ಲು ಕೊಟ್ಟಿರ್ಲಿಲ್ಲ, ಮುಂಬ್ರು ಬರೋ ಔಷಧಿ ಕೊಟ್ಟಿದ್ದ. ಆದ್ರಿಂದ ಇವರೆಲ್ಲ ಮನ್ಕೊಂಡಿದ್ರು. ಅಣ್ಣ ತಮ್ಮ ರೀ ಪೊಲೀಸ್ ಬರ್ತಾ ಇದ್ದಾರೆ. ಕಾನ್ಸ್ಟೇಬಲ್ ಕಾಳೆಗೌಡ ಮತ್ತೆ ಕೃಷ್ಣಗೌಡ ದೀಪಕ್ಸ್ ಏನ್ ವಿಷಯಕ್ಕೆ ಅಂತ ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ? ಭೀಮಣ್ಣನ ವಿಷ ಹಾಕೊಂಡಿ ನಾವೇ ವಿಷ ಹಾಕೊಂಡಿದ್ದು ಅನ್ನೋಕೆ ಏನ್ ಸಾಕ್ಷಿ? ಗೌಡ್ರೆ ನಾವು ಅಮ್ಮ ಹೇಳ್ತಾ ಇದ್ರು ನೀನ್ ಸಾಯೋದ್ರೊಳಗೆ ಒಂದಾದ್ರೂ ಒಳ್ಳೆ ಕೆಲಸ ಮಾಡು ಅಂತ. ಅವತ್ತು ಭೀಮೇಗೌಡ್ರನ್ನ ಸಾಯಿಸ್ಬೇಕು ಅಂತ ದೇವಸ್ಥಾನದಲ್ಲಿ ತೀರ್ಥದಲ್ಲಿ ವಿಷ ಹಾಕಿದ್ರಲ್ಲ, ಅದನ್ನ ನಾನು ಪೊಲೀಸವ್ರಿಗೆ ಹೇಳ್ಬಿಟ್ಟೆ. ಮಗಳೇ ನನ್ನ ಕ್ಷಮಿಸ್ಬಿಡಮ್ಮ. ಮೇಡಮ್ಮ, ನಮ್ಮ ಅಪ್ಪ ಹೇಳ್ತಾ ಇದ್ರು ವಿಷ ಹಾಕೋದು ಉಣ್ಣಕ್ಕಿರು ಅಂತ. ಈ ದ್ವೇಷ ಒಳ್ಳೇದಲ್ಲಮ್ಮ. ಮಗಳೇ ನನಗೆ ಕ್ಷಮಿಸ್ಬಿಡಮ್ಮ. ನನ್ನ ತಪ್ಪು ನನಗೆ ಅರಿವಾಗಿದೆ. ಈ ಮನೇಲಿ ನೀನು ಸುಖವಾಗಿರ್ತೀಯ ಅಂತ ನನಗೆ ಗೊತ್ತು. ಈ ಮನೆ ಸುಖವಾಗಿದೆ. ಅಳಿಯಂದ್ರೆ ಮಗಳನ್ನ ಚೆನ್ನಾಗಿ ನೋಡ್ಕೊಡಿ. ಬರ್ತೀನಿ ರಾಮೇಗೌಡ. ಅಳಿಯಂದ್ರೆ ಎಲ್ಲ ತಿಂದು ನೀವೇ ಆತ್ಮಹತ್ಯೆ ಮಾಡ್ಕೊಂಡು ಹೊರಟಿದ್ದೀರಲ್ಲ. ಜೀವನದಲ್ಲಿ ಕಷ್ಟ ಬಂದರೆ ನಿಂತು ಎದುರಿಸ್ಬೇಕೆ ವಿನಃ ಆತ್ಮಹತ್ಯೆ ಮಾಡ್ಕೋಬೋದು. ನಾನು ನಿನ್ನ ಜೊತೆ ಯಾವಾಗ ಯಾಕಣ ಭಯ, ನಾವಿಬ್ರು ಒಂದಾದ್ರೆ ಯಾರನ್ನ